ಇದು ಪ್ರಸಿದ್ಧ ಪ್ರವಾಸಿ ತಾಣವೊಂದಕ್ಕೆ ಹೋಗುವ ರಸ್ತೆ. ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಕಪ್ಪು ಚುಕ್ಕೆಯಾಗಿ ಪರಿಣಮಿಸಿದೆ ಗುಂಡಿಮಯ ರಸ್ತೆ. ಬೃಹದಾಕಾರದ ಹೊಂಡಗಳು, ಗುಂಡಿಗಳು, ಮಳೆ ಬಂದರೆ ಸಾಕು ಕೆರೆಯಂತಾಗುವ ರಸ್ತೆಗಳು. ಹೌದು, ಇಲ್ಲಿ ರಸ್ತೆ ಎಲ್ಲಿದೆ, ಹೊಂಡ ಎಲ್ಲಿದೆ ಎಂದು ಹುಡುಕಾಡುವ ಕರುಣಾಜನಕ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ತಾಣ ಕುಮಟಾ ಪಟ್ಟಣದ ರಸ್ತೆಗಳ ದಯನೀಯ ಸ್ಥಿತಿ. ಕುಮಟಾ ಎಂದಾಕ್ಷಣ ನೆನಪಾಗುವುದು ಇಲ್ಲಿನ ಸುಂದರ ಕಡಲ ತೀರಗಳು. ಆದರೆ ಈ ಪ್ರಸಿದ್ಧ ಪ್ರವಾಸಿ ತಾಣಗಳಿಗೆ, ವಿಶೇಷವಾಗಿ ಕುಮಟಾ ಬೀಚ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಪರಿಸ್ಥಿತಿ ನೋಡಿದರೆ ಎಂಥವರಿಗೂ ಅಸಹ್ಯವಾಗದಿರದು. ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಇಲ್ಲಿನ ಪ್ರಾಕೃತಿಕ ಸೌಂದರ್ಯ ಸವಿಯಲು ಬರುವ ಪ್ರವಾಸಿಗರು ಈ ರಸ್ತೆಯಲ್ಲಿ ಸಂಚರಿಸಲು ಹರಸಾಹಸ ಪಡುವಂತಾಗಿದೆ. ವಿಶ್ರಾಂತಿ ಹಾಗೂ ನೆಮ್ಮದಿ ಅರಸಿ ಬರುವ ಪ್ರವಾಸಿಗರು ವಾಹನಗಳನ್ನ ಈ ಗುಂಡಿಗಳಿಗೆ ಇಳಿಸಲಾಗದೆ ರಸ್ತೆಯ ಅಧ್ವಾನಕ್ಕೆ ಹಿಡಿ ಶಾಪ ಹಾಕುತ್ತಲೇ ಸಂಚರಿಸುತ್ತಿರುತ್ತಾರೆ. ಕರಾವಳಿಯ ಪ್ರಸಿದ್ಧ ಪ್ರವಾಸಿ ತಾಣವೊಂದರ ರಸ್ತೆ ಇಷ್ಟೊಂದು ಕಳಪೆಯಾಗಿರಲು ಹೇಗೆ ಸಾಧ್ಯ ಎಂದು ಪ್ರವಾಸಿಗರು ಬಹಿರಂಗವಾಗಿಯೇ ಆಡಿಕೊಳ್ಳುವಂತಾಗಿದೆ. ಈ ಹದಗೆಟ್ಟ ರಸ್ತೆಗಳು ಕೇವಲ ವಾಹನಗಳಿಗೆ ಮಾತ್ರವಲ್ಲ, ಇಡೀ ಜಿಲ್ಲೆಯ ಪ್ರವಾಸೋದ್ಯಮದ ಘನತೆಗೂ ಹಾನಿಯನ್ನ ಉಂಟು ಮಾಡುತ್ತಿವೆ. ಕುಮಟಾ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಮಾರ್ಗವಾಗಿ ಗುಂದಾ ಮತ್ತು ವನ್ನಳ್ಳಿಗೆ ತೆರಳುವ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ. ಹೆಜ್ಜೆಗೊಂದರಂತೆ ಬಿದ್ದಿರುವ ಹೊಂಡಗಳಿಂದಾಗಿ ಈ ಭಾಗದಲ್ಲಿ ಅಪಘಾತದ ಭೀತಿ ಹೆಚ್ಚಾಗಿದೆ. ಕಾರು, ಆಟೋ ಚಾಲಕರಿಗೆ ತೀವ್ರ ತೊಂದರೆಯಾಗುತ್ತಿದ್ದರೆ ಬೈಕ್ ಸವಾರರಂತೂ ಪ್ರಾಣ ಕೈಯಲ್ಲಿ ಹಿಡಿದುಕೊಂಡು ಸರ್ಕಸ್ ಮಾಡುತ್ತಾ ಸಾಗಬೇಕಾದ ಅನಿವಾರ್ಯತೆ ಇದೆ. ಇನ್ನು ಪಟ್ಟಣದ ಪರಿಜ್ಞಾನ ಆಸ್ಪತ್ರೆ ಎದುರು ಇತ್ತೀಚೆಗಷ್ಟೇ ನಿರ್ಮಿಸಲಾಗಿದ್ದ ಕಾಂಕ್ರೀಟ್ ರಸ್ತೆ ಕಳಪೆ ಕಾಮಗಾರಿಯಿಂದಾಗಿ ಆರಂಭದಲ್ಲೇ ಕಿತ್ತು ಹೋಗಿದ್ದು ಬೃಹತ್ ಹೊಂಡ ಸೃಷ್ಟಿಯಾಗಿದೆ. ಇದರಿಂದ ಆಸ್ಪತ್ರೆಗೆ ಬರುವ ವಯೋವೃದ್ಧರು, ಗರ್ಭಿಣಿಯರು ಹಾಗೂ ಅನಾರೋಗ್ಯ ಪೀಡಿತರು ಆಸ್ಪತ್ರೆಗೆ ಬರುವಷ್ಟರಲ್ಲಿ ಇನ್ನಿಲ್ಲದ ಯಾತನೆ ಅನುಭವಿಸುವಂತಾಗಿದೆ. ಪ್ರತಿದಿನ ಇದೇ ರಸ್ತೆಯನ್ನ ಅವಲಂಬಿಸಿರುವ ನೂರಾರು ಶಾಲಾ ಕಾಲೇಜ್ ವಿದ್ಯಾರ್ಥಿಗಳು ಹಾಗೂ ಉದ್ಯೋಗಸ್ಥರ ಪಾಡು ಹೇಳತೀರುವುದು. ಬೆಳಿಗ್ಗೆ ಶುಭ್ರವಾದ ಬಟ್ಟೆ ಧರಿಸಿ ಮನೆಯಿಂದ ಹೊರಟರೆ ಸಂಜೆ ಮನೆಗೆ ಮರಳುವಾಗ ಗುಂಡಿಗಳಲ್ಲಿನ ಕೆಸರು ಎರಚಿಕೊಂಡು ಅಶುದ್ಧವಾಗಿ ಹಿಂತಿರುಗಬೇಕಾದ ದಯನೀಯ ಅವಸ್ಥೆ ಇಲ್ಲಿದೆ. ಬಿಸಿಲು ಬಿದ್ದಾಗ ಕಣ್ಣಿಗೆ ರಾಚುವ ಧೂಳು, ಮಳೆ ಬಂದಾಗ ಮೈಗೆ ರಾಚುವ ಕೆಸರು, ಇವೆರಡರ ನಡುವೆ ಇಲ್ಲಿನ ಜನರ ದೈನಂದಿನ ಪಯಣ ಅಕ್ಷರಶಃ ನರಕ ಸದೃಶವಾಗಿದೆ. ಸಂಬಂಧಪಟ್ಟ ಆಡಳಿತ ಎಚ್ಚೆತ್ತುಕೊಂಡು ತಕ್ಷಣವೇ ಈ ರಸ್ತೆಗಳ ಅಭಿವೃದ್ಧಿಗೆ ಹಾಗೂ ದುರಸ್ತಿಗೆ ಮುಂದಾಗಬೇಕು. ಇಲ್ಲವಾದಲ್ಲಿ ಮುಂಬರುವ ದಿನಗಳಲ್ಲಿ ರಸ್ತೆಗಿಳಿದು ಉಗ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಸ್ಥಳೀಯರು ಹಾಗೂ ವಾಹನ ಸವಾರರು ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ವಿಸ್ಮಯ ನ್ಯೂಸ್, ದೀಪೇಶ್ ನಾಯ್ಕ್, ಕುಮಟಾ.